ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಮಾರ್ಚ್ 29 ತನಕ ನಮಗೆ ಶನಿ, ಈ ಗುರು ಬಂದು ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿದ್ದಾನೆ. ಗುರು 2ನೇ ಮನೆಯಲ್ಲಿ ಇದ್ದಾಗ ಗುರುಬಲ ಇದೆ ಅಂತ ಅರ್ಥ. ಆಗ ಅವರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು, ಮತ್ತು ಹೊಸ ದ್ರವ್ಯಗಳನ್ನು, ನೂತನ ದ್ರವ್ಯಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಅಥವಾ ನೌಕರಿನಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ಸು, ಇನ್ಕ್ರಿಮೆಂಟು ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇ 14 ತನಕ ಈ ಬೃಹಸ್ಪತಿಯಿಂದ ಮೇಷರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು. ತದನಂತರದಲ್ಲಿ ಗುರು 3ನೇ ಮನೆಗೆ ಬರ್ತಾನೆ. ಗುರು 3ನೇ ಮನೆಗೆ ಬಂದಾಗ ಆವಾಗ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲದೆ ಇದ್ದಾಗ ಈ ಮೇಷರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದಾಗತ್ತೆ, ಸ್ಥಾನ ನಾಶ ಉಂಟಾಗ್ತಕ್ಕಂಥದ್ದಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕೈ ಹಾಕಿದ ಕೆಲಸಗಳಲ್ಲಿ ಪದೇ ಪದೇ ವಿಘ್ನಗಳು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ಕೆಲವು ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಮತ್ತು ವೃಥಾ ಅಲೆದಾಟ ಅಂದರೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಆಗ್ತಕ್ಕಂಥದ್ದು ಈ ಒಂದು ಮೇಷರಾಶಿಯವರು ಗುರು ಬದಲಾವಣೆ ಆದ ನಂತರದಲ್ಲಿ ಕಾಣತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಈ ಶನಿಯ ಒಂದು ಗೋಚಾರ ಫಲವನ್ನು ನೋಡಿದಾಗ ಮಾರ್ಚ್ 29 ತನಕ ಶನಿ ಲಾಭಸ್ಥಾನದಲ್ಲಿ ಇರ್ತಾನೆ. ಲಾಭಸ್ಥಾನದಲ್ಲಿ ಇದ್ದಾಗ ಯಾವುದೇ ಗ್ರಹ, ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಹಾಗಾಗಿ ಲಾಭಸ್ಥಾನದಲ್ಲಿ ಶನಿಗ್ರಹ ಇದ್ದಾಗ ನಾನಾ ವಿಧವಾದಂತಹ ಧನಲಾಭ ಉಂಟಾಗತ್ತೆ, ಸುಖ ಪ್ರಾಪ್ತಿಯಾಗತ್ತೆ. ಅದೇ ರೀತಿಯಲ್ಲಿ ಬಂಧು ಮಿತ್ರದಲ್ಲಿ ಒಂದು ಮನ್ನಣೆ ಉಂಟಾಗತ್ತೆ, ಗೌರವ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ವಿದ್ಯಾಲಾಭ ಉಂಟಾಗತ್ತೆ, ದ್ರವ್ಯ ಲಾಭ ಉಂಟಾಗತ್ತೆ, ಮತ್ತು ಹೊಸ ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಸುಸಮಯ ಆಗಿರುತ್ತೆ. ಇವೆಲ್ಲವೂ ಕೂಡ ಶನಿ ಲಾಭಸ್ಥಾನದಲ್ಲಿ ಇದ್ದಾಗ ಉಂಟಾಗ್ತಕ್ಕಂಥ ಸೇವಕರಿಂದ ಅನುಕೂಲ. ಯಾಕಂದರೆ ಶನಿ ಸೇವಕರಿಗೆ ಅಂದರೆ ವರ್ಕರ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಕಾರಕ ಆಗಿರ್ತಾನೆ, ಲೇಬರ್ಸ್ ಅಥವಾ ವರ್ಕರ್ಸ್ ಅಂತ, ಅವರಿಂದ ಕೂಡ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದೇ ಶನಿ ಮಾರ್ಚ್ 29 ನಂತರದಲ್ಲಿ ಮೀನರಾಶಿಗೆ ಪ್ರವೇಶ ಆಗ್ತಾನೆ. ಮೀನರಾಶಿಗೆ ಪ್ರವೇಶ ಆದಾಗ ಈ ಮೇಷರಾಶಿಯವರಿಗೆ 7.5 ಅಂತ ನಾವು ಏನು ಆಡು ಭಾಷೆಯಲ್ಲಿ ಹೇಳ್ತೀವಿ ಆ ಒಂದು ಶನಿಕಾಟ ಅಂತ ಅದು ಪ್ರಾರಂಭ ಆಗತ್ತೆ ಮಾರ್ಚ್ 29 ನಂತರದಲ್ಲಿ. ಸುಮಾರು ಸಾಧಾರಣವಾಗಿ 7.5 ವರ್ಷ ಅಂತ ಹೇಳ್ತೀವಿ. ಆದರೆ ಪ್ರತಿ ರಾಶಿನಲ್ಲೂ ಕೂಡ ಶನಿ ಸುಮಾರು 6-7 ತಿಂಗಳುಗಳ ಕಾಲ ವಕ್ರಗತಿನಲ್ಲಿ ಇರ್ತಾನೆ. ಆ ವಕ್ರಗತಿನೂ ಲೆಕ್ಕ ಹಾಕ್ಕೊಂಡು ನಾವು ನೋಡ್ತು ಅಂದರೆ ಹೆಚ್ಚು ಕಮ್ಮಿ 9 ವರ್ಷಗಳ ಕಾಲ ಆಗುತ್ತೆ. ಅದು ಆಡು ಭಾಷೆನಲ್ಲಿ ನಾವು 7.5 ಅಥವಾ 7.5 ವರ್ಷ ಅಂತಲೇ ಹೇಳ್ತೀವಿ ಶನಿಕಾಟನ. ಆದರೂ ಕೂಡ ಈ ಶನಿ 12ನೇ ಮನೆಗೆ ಬಂದಾಗ ಮುಖ್ಯವಾಗಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಮನಸ್ತಾಪಗಳು ಅಥವಾ ಕಲಹ ಉಂಟಾಗ್ತಕ್ಕಂಥದ್ದಾಗತ್ತೆ, ಮತ್ತು ಶತ್ರುಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು, ದೈಹಿಕ ಬಾಧೆ, ದೇಹಕ್ಕೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿಶೇಷವಾಗಿ ಕಾಲಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಶನಿ ಕಾಲಿಗೆ ಕಾರಕ ಆಗಿರ್ತಾನೆ, ಅದರಿಂದ ಅದು ಕೂಡ ನಾವು ಲೆಕ್ಕಾಚಾರಕ್ಕೆ ತಗೋಬೇಕಾಗತ್ತೆ. ಸೊ ಕಾಲಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಯಾರಿಗಾದ್ರು ಹಿರಿಯರಿತ್ತು ಅಂದರೆ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿತ್ತು ಅಂದರೆ ಅಂಥವ್ರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು. ಅಂದರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಆಗಲಿ ಇನ್ಯಾವುದೇ ಕೆಲಸಕ್ಕಾಗಲಿ ಹೋಗ್ತೀರಾ, ಹೋದಾಗ ಕೆಲಸ ಆಗೋದಿಲ್ಲ ಅಥವಾ ಆಗಬೇಕಾದ ಟೈಮ್ಗೆ ಆಗೋದಿಲ್ಲ, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಏನೋ ಒಂದು ರೀತಿಯಾದಂತಹ ದುಃಖ ಅಥವಾ ಚಿಂತೆ ಅಥವಾ ಭಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಶನಿ ಬದಲಾವಣೆ ಆದಮೇಲೆ ಅಂದರೆ ಮಾರ್ಚ್ 29 ನಂತರದಲ್ಲಿ ಈ ವರ್ಷ ಫುಲ್ಲು ಅಂದರೆ 2025 ವರ್ಷ ಫುಲ್ಲು ಆಗ್ತಕ್ಕಂತಹ ಫಲ ಆಗಿರುತ್ತೆ. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 12ನೇ ಮನೆಯಲ್ಲಿದ್ದಾನೆ. ರಾಹು 12ನೇ ಮನೆಯಲ್ಲಿದ್ದರೆ ಮೇಷರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ರಾಹುವಿನಿಂದ. ಮತ್ತು ಕೆಲವು ಅಜ್ಞಾತ ರೋಗಗಳು ಅಂದರೆ ವ್ಯಕ್ತಿಗೆ
ಟೆಸ್ಟ್ ಮಾಡಿಸ್ತು ಅಂದರೆ ಮೆಡಿಕಲ್ ಟೆಸ್ಟು ನಾರ್ಮಲ್ ಅಂತ ಬರುತ್ತೆ, ಬಟ್ ಸ್ಟಿಲ್ ದ ಪರ್ಸನ್ ವಿಲ್ ಬಿ ಸಫರಿಂಗ್ ಬಿಕಾಸ್ ಆಫ್ ಒನ್ ಆರ್ ದಿ ಅದರ್ ರೀಸನ್. ಇದು ಯಾಕಾಗತ್ತೆ ಅಂದರೆ ರಾಹುಕೇತುಗಳಿಂದ ಮುಖ್ಯವಾಗಿ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ರಾಹುಕೇತುಗಳು ಛಾಯಾಗ್ರಹಗಳು ಅಂತ ಕರಿತೀವಿ ನಾವು. ಹಾಗಾಗಿ ಈ ರಾಹುಕೇತುಗಳಿಂದ ಸಾಮಾನ್ಯವಾಗಿ ನಮಗೆ ಮೇಲ್ನೋಟಕ್ಕೆ ಕಾಣದೇ ಇರತಕ್ಕಂತಹ ದೈಹಿಕ ಮಾನಸಿಕ ಬಾಧೆಗಳು ಉಂಟಾಗ್ತಕ್ಕಂತಹದ್ದು ಇರುತ್ತೆ. ಇನ್ನು ಈ ರಾಹು ಬದಲಾವಣೆ ಆದಾಗ ಮೇಷರಾಶಿಗೆ 11ನೇ ಸ್ಥಾನಕ್ಕೆ ಬರುತ್ತೆ, ಅಂದರೆ ಲಾಭ ಸ್ಥಾನಕ್ಕೆ ಬರುತ್ತೆ. ಅದರಿಂದ ಅಲ್ಲಿ ಧನಲಾಭ ಉಂಟಾಗತ್ತೆ ಅವರಿಗೆ, ಮತ್ತೆ ದ್ರವ್ಯ ಪ್ರಾಪ್ತಿ ಉಂಟಾಗತ್ತೆ, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನವನ್ನ ಖರೀದಿ ಮಾಡ್ತಕ್ಕಂತಹ ಒಂದು ಐಡಿಯಾ ಇತ್ತು ಅಂದರೆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆ ಸಂದರ್ಭ ಆಗಿರುತ್ತೆ. ಮತ್ತೆ ಮನೆ ಕಟ್ಟೋದು ಅಥವಾ ಮನೆ ಯಾವುದಾದ್ರು ಕೆಲಸಗಳಿತ್ತು ಅಂದರೆ ಆ ಒಂದು ರಿಪೇರಿ ಕೆಲಸಗಳು ಅವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಕಲ ಸೌಖ್ಯವನ್ನು ಹೇಳಿದೆ ಶಾಸ್ತ್ರದಲ್ಲಿ ಲಾಭಸ್ಥಾನದಲ್ಲಿ ರಾಹು ಇದ್ದಾಗ. ಹಾಗೇನೇ ಈ ಒಂದು ಕೇತುವಿನ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ. ಕೇತು 6ನೇ ಮನೆಯಲ್ಲಿ ಇದ್ದಾಗ ಶತ್ರು ನಾಶ ಆಗ್ತಕ್ಕಂಥದ್ದು, ಸೌಖ್ಯ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಆಗಲಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಏಳಿಗೆ ಅಥವಾ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಉದ್ಯೋಗ ಮಾಡ್ತಿರ್ತಕ್ಕಂಥದ್ದು ಅಥವಾ ವ್ಯಾಪಾರ ಮಾಡ್ತಿರ್ತಕ್ಕಂಥದ್ದು ಇನ್ನೊಂದು ಹೊಸ ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಬೇರೆ ನಾವು ಸೈಡ್ ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು ಅಂದರೆ ಅವ್ರಿಗೆ ಅದು ಕೂಡ ಅನುಕೂಲಕರವಾದಂತಹ ಒಂದು ಸಮಯ ಆಗಿರುತ್ತೆ ಮೇ 18ರ ತನಕ. ತದನಂತರದಲ್ಲಿ ಕೇತು ಪಂಚಮ ಸ್ಥಾನಕ್ಕೆ ಬರ್ತಾನೆ. ಕೇತು ಪಂಚಮಕ್ಕೆ ಬಂದಾಗ ಧನ ವ್ಯಯ ಆಗತ್ತೆ, ಮನೆಯಲ್ಲಿ ಒಂಥರ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿನ ಒಂದು ವಿದ್ಯಾಭ್ಯಾಸದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಆಗಲಿ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ದುಃಖ ಅಥವಾ ಭಯ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ಮೇಷರಾಶಿಯವರಿಗೆ 2025 ಹೇಗಿದೆ ಅನ್ನೋದನ್ನು ನೋಡಿದಾಗ ಮೊದಲ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅನಂತರದಲ್ಲಿ ಸ್ವಲ್ಪ ಸಾಧಾರಣವಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಮಿಶ್ರ ಫಲಗಳು ಅನ್ನೋದನ್ನ ಸೂಚಿಸುತ್ತೆ ಇದು. ಈ ಮಿಶ್ರ ಫಲಗಳು ಮೇಷರಾಶಿಯವರಿಗೆ ಇರುತ್ತೆ 2025ರಲ್ಲಿ. ಜೊತೆಗೆ ನೀವು ಮಾಡ್ಕೋಬೇಕಾದಂತಹ ಶಾಂತಿ ಅಥವಾ ಪರಿಹಾರಗಳ ಒಂದು ಭಾಗಕ್ಕೆ ಬಂತು ಅಂದರೆ ನೀವು ಗುರು ಶನಿ ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನವಗ್ರಹ ನಾವು ಒಂದೊಂದೇ ಗ್ರಹಗಳಿಗೆ ಶಾಂತಿಯನ್ನಾಗಲಿ ಇದು ಒಂದು ಪೂಜೆಯನ್ನಾಗಲಿ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಮೇಷರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹುಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಪ್ರತಿದಿನ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಏನು ಸ್ತೋತ್ರಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ಅದನ್ನು ಪಠಣ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಗಣಪತಿಯನ್ನ, ಹರಿಹರರನ್ನ, ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಶನಿಯ ದೋಷ ಪರಿಹಾರಕ್ಕೆ, ಯಾಕೆಂದರೆ 7.5 ಪ್ರಾರಂಭ ಆಗ್ತಾ ಇದೆ, ಆದ್ದರಿಂದ ಶನಿಯ ದೋಷ ಪರಿಹಾರಕ್ಕೆ ಈಶ್ವರನನ್ನ ಅಥವಾ ಆಂಜನೇಯನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದಿಷ್ಟು ಕೂಡ ಮೇಷರಾಶಿಯವರು ಮಾಡ್ಕೋಬೇಕಾಗಿರ್ತಕ್ಕಂತಹ ಶಾಂತಿ ಅಥವಾ ಪರಿಹಾರದ ವಿಚಾರ.